ನಮ್ಗೆ ಹೈಯೆಸ್ಟ್ ಬಿಸ್ನೆಸ್ ಬೇಡ. ನಮಗೊಂದು 80,000 90,000 ಬಿಸ್ನೆಸ್ ಆಯಿತಾ, ಒಂದು 60,000 ಆಯಿತಾ, ನಾವು ಅಷ್ಟಕ್ಕೆ ಮಾತ್ರ ಮೆಟೀರಿಯಲ್ ಹಾಕೋದು. ಓಕೆ ಸೊ ನಮಗೆ ಇವಾಗ ನಮಗೊಂದು 10,000 ಸಿಗಬೇಕು, ಎಲ್ಲ ಹೋಗ್ಬೇಕು 10,000 ತಿಂಗ್ಳಿಗೆ 3 ಲಕ್ಷ ಸಂಬಳ. ಓಕೆ ಕರೆಕ್ಟ್. ನಾಳೆ 30 ಆದರೂ ಆಗ್ಬೋದು, 3 ಆಗ್ಬೋದು, 3ಕ್ಕೆ ಬಂದು ನಿಂತಿರುತ್ತಾ? ಹೌದೌದು, ಈಗ ಹೊರಗಡೆ ಹೋದ್ರೆ ನಂಗೆ 3 ಲಕ್ಷ ಸಂಬಳ ಕೊಡಲ್ವಾ? ಯಾರು ಕೊಡಲ್ಲ ಅಲ್ಲ. ಹೌದು ಆ ಥರ ಈಗ ಸಿನಿಮಾ ಬಿಟ್ಟೆ, ಈ ಕಾರ ಪಿಕಪ್ ಇತ್ತು, ಕಾರ ಡ್ರಾಪ್ ಇತ್ತು, ತಿರ್ಗಾ ಬಂದು ನಾನು ಫುಟ್ಪಾತಲ್ಲಿ ಹೋಟ್ಲ್ ಮಾಡಿದೆ. ಅವತ್ತು 500 ರೂಪಾಯಿ ಸಿಗ್ತದೆ, ದಿನ 200 ರೂಪಾಯಿ ಸಿಗೋದು, 150-200 ರೂಪಾಯಿ ಸಿಗುತ್ತೆ. 200 ರೂಪಾಯಿ ತಿಂಗಳಿಗೆ 6,000 ಆಗ್ತೆ. ನಾವು ಓನರ್ ಆಗಿಬಿಟ್ಟೆ, 200 ರೂಪಾಯಿ ಸಿಗ್ತದೆ. ನಾನು ತಿರ್ಗಾ ನಾನು ಮಾಲೇಶ್ವರ ಹತ್ರ ಹೋದಿಟ್ಟು 97ಅಲ್ಲಿ ಇಲ್ಲಿ ದುಡ್ಡು ನೋಡ್ಬಿಟ್ಟು ಹೋಟ್ಲಲ್ಲಿ ಅಲ್ವೋ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮ ದುಡ್ಡು ನಮ್ಮ ಜೋಬಲ್ಲಿ ಇರುತ್ತೆ, ನಮ್ಮನ್ನು ಏನು ಬೇಕಾದರೂ ದಾರಿ ತೋರಿಸುತ್ತೆ. ಆ ದಾರಿನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೋದು, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಬೋದು. ಈಗ ನಾನು ಹೋಟ್ಲು ಪಕ್ಕದಲ್ಲೇ ರೇಸ್ ಕೋರ್ಸ್ ಇದೆ, ನಾನು ಇಲ್ಲಿ ಆಡ್ಬಿಟ್ಟು ಅಲ್ಲಿ ಬಿಡ್ಬೋದಾಗಿತ್ತು. ಆದರೆ ದಯವಿಟ್ಟು ನಾನು ಇದುವರೆಗೂ ಆ ಕೆಲಸ ಮಾಡಿಲ್ಲ, ಬಲಗಾಲ್ ಕೂಡ ಇಟ್ಟಿಲ್ಲ. ಬಾಸ್ ವಾಲಾ, ಬಿ ದ ಬಾಸ್.